ಆಂಜನೇಯ ದೇಗುಲದಲ್ಲಿ ಮಾಂಸ ತುಂಬಿದ್ದ ಕವರ್ ಪತ್ತೆಯಾಗಿದೆ. ಬಳ್ಳಾರಿಯ ನಾಗಲಕೇರಿ ಪ್ರದೇಶದ ಆಂಜನೇಯ ದೇಗುಲ ಇದು. ಆಂಜನೇಯ ದೇಗುಲ ಆವರಣದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದ ಮುಂದಿನ ಗರುಡ ಸ್ತಂಭದ ಬಳಿ ಮಾಂಸ ಪತ್ತೆಯಾಗಿರೋದು. ಬೆಳಗ್ಗೆ ಅರ್ಚಕರು ಬಂದು ಕವರ್ ನೋಡಿದಾಗ ಶಾಕ್ ಆಗಿಬಿಟ್ಟಿದ್ದಾರೆ. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಅರ್ಚಕರು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಬಂದ ಪೊಲೀಸರಿಂದ ಮಾಂಸದ ಚೀಲ ತೆರವು ಮಾಡಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯವೋ ನಾಯಿಗಳು ತಂದು ಹಾಕಿದ್ಯೋ ಇದು ಗೊತ್ತಾಗಬೇಕು. ಇದು ಒಂದು ಧರ್ಮದ ಅಥವಾ ದೇವಸ್ಥಾನ ಆ ಗ್ರಾಮದ ಭಕ್ತರ ಭಾವನೆಗೆ ಧಕ್ಕೆ ತರುವಂಥ ವಿಚಾರ. ಇದು ಬೇಕು ಅಂತ ಯಾರಾದರೂ ಈ ಕೃತ್ಯ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು. ನಾಯಿಗಳೇನಾದ್ರು ತಂದು ಹಾಕಿದ್ಯಾ ಅದನ್ನು ಒಂದ್ಸತಿ ಚೆಕ್ ಮಾಡಬೇಕು. CC ಕ್ಯಾಮ್ರಾಗಳಿಗೆ ಏನಾದರೂ ಇದೆಯಾ ಏನು ಗೆತ್ತ ಗೊತ್ತಿಲ್ಲ. ಪೊಲೀಸರಿಗೆ ಇಮಿಡಿಯೇಟಾಗಿ ಮಾಹಿತಿ ತಿಳಿಸಿದ್ದಾರೆ. ಅವ್ರು ಬಂದು ಇದನ್ನೆಲ್ಲ ತೆರವು ಮಾಡೋ ಕೆಲಸ ಮಾಡಿ ಮತ್ತೆಲ್ಲ ವಿಚಾರಿಸಿದ್ದಾರೆ ಏನಾಯಿತು ಏನು ಗೆತ್ತ ಅಂತ. ರಾತ್ರಿ ಓಪನ್ ಇರಲ್ಲ, ಇದು ಓಪನ್ ಇರುತ್ತೆ, ಅದು ಕ್ಲೋಸ್ ಮಾಡಿ ಓಪನ್ ಇರ್ತದೆ. ಹಾರಿ ಇಲ್ಲಿಂದ ಹೊಸ್ತಾರೆ, ಅದು ಹೊಡೆದ ಮೇಲೆ ಕವರ್ ನೋಡಿ ಪರ್ಫೆಕ್ಟ್ ಆಗೈತೆ. ನೀನು ಹಾಕಿರೋದಾದ್ರೆ ಕವರ್ ತೆಗೆದು ಹಾಕಿಬಿಡ್ತೀವಿ. ಇಲ್ಲಿ ಹಾಕಿರೋದು ಇಲ್ಲಿ ಇತ್ತು, ಇಲ್ಲಿ అంటే పొద్దున్న ఓపెన్ చేసి ఇది ఓపెన్ ఉంటుంది సార్. అది అది క్లోజ్. అదే ఆ సైడ్ నుంచి అక్కడ నుంచి ఇస్తుంటారు సార్. కారాలు జగన్ ಒಂದು ಬಾಲವೀರಾಂಜನೇಯ ಪುರಾತನವಾದಂಥ ದೇವಸ್ಥಾನದಲ್ಲಿ ಇವತ್ತೇನು ಬಳ್ಳಾರಿಯ ಅಖಂಡ ಒಂದು ಬೆಟ್ಟದ ಪಕ್ಕದಲ್ಲಿ ಇರುವಂಥ ಭಾಳ ಪುರಾತನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇದ್ದಕ್ಕಿದ್ದಾಗೆ ಬೆಳಿಗ್ಗೆ ಒಂದು ಕರಿ ಕವರಲ್ಲಿ ಒಂದು ಮಾಂಸದ ಮೂಳೆಗಳನ್ನು ತೊಗೊಂಡೋಗಿ ಆಂಜನೇಯ ದೇವಸ್ಥಾನದಲ್ಲಿ ಹೊಸ್ತಿದ್ದಾರೆ. ಆದರೆ ಒಂದು ಹೊಸ್ತಿರುವಂಥ ಫೋಟೋಗಳು ಕೂಡ ಎಲ್ಲವನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಮತ್ತು ಯಾವ ಜಾಗದಲ್ಲಿ ಹಾಕಿದ್ದಾರೆ ಅಂತೇಳಿ. ವಿಷಯ ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಮತ್ತು ಹಿಂದೂ ಧರ್ಮದ ಎಲ್ಲ ಹಿಂದೂಗಳು ಸೇರುವಂಥ ಕೆಲಸ ನಡೀತಾ ಇದೆ. ಆದರೆ ಕಿಡಿಗೇಡಿಗಳು ಯಾರೇ ಹಾಕಿದ್ರು ಕೂಡ ಇದಕ್ಕೆ ತಕ್ಷಣ ಅವರನ್ನು ಎನ್ಕ್ವೈರಿ ಆಗಿ ತನಿಖೆ ಆಗಿ ತಕ್ಷಣ ಅವರನ್ನು 24 ಅವರ್ಸಲ್ಲಿ ಅವರನ್ನು ಶಿಕ್ಷೆಗೆ ಕಾನೂನು ವ್ಯಾಪ್ತಿಯಲ್ಲಿ ಇದನ್ನು ಅವರಿಗೆ ಶಿಕ್ಷೆಯನ್ನು ಗುರಿಪಡಿಸಬೇಕು ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬೆಳಿಗ್ಗೆ ಪುರೋಹಿತರು ಬಂದಿದ್ದಾರೆ. ಯಥಾಸ್ಥಿತಿ ಪ್ರತಿನಿತ್ಯ ಏನು ಪೂಜಾ ಕೈಂಕರ್ಯಗಳಿಗೆ ಬಾಗಿಲನ್ನು ತೆಗೆದಿದ್ದಾರೆ 5:25 ಆ ಮಧ್ಯದಲ್ಲಿ. ಆಮೇಲೆ ಅದನ್ನು ನೋಡಿದ ತಕ್ಷಣವೇ ಒಂದು ಫೋಟೋಗಳು ವೈರಲ್ ಆಗಿದೆ. ಆಮೇಲೆ ಬೆಳಿಗ್ಗೆ ಇಲ್ಲಿ ಲಕ್ಷ್ಮಮ್ಮ ಅಂತಂತೇಳಿ ಒಬ್ಬ 35 ವರ್ಷಗಳಿಂದ ಸೇವೆ ಮಾಡುವಂಥ ಒಬ್ಬ ಮಹಿಳೆ ಅದನ್ನು ನೋಡಿ ಪುರೋಹಿತರು ಪೂಜೆಗೆ ಬರ್ತಾರೆ. ಇವತ್ತು ಶುಕ್ರವಾರ ವೆಂಕಟೇಶ್ವರನ ದರ್ಶನಕ್ಕೂ ಇಲ್ಲಿ ಬರ್ತಾರೆ, ಆಂಜನೇಯನ ದರ್ಶನಕ್ಕೆ ಬರ್ತಾರೆ ಅಂತಂತೇಳಿ ಅದನ್ನು ತೆಗೆಸಿದ್ದಾರೆ. ಆದರೆ ಇದು ದುರಂತದ ಸಂಗತಿ. ಈ ರೀತಿಯಾಗಿ ಹಿಂದೂ ದೇವಾಲಯಗಳ ಮೇಲೆ, ಹಿಂದೂ ಧಾರ್ಮಿಕ ನಂಬಿಕೆಗಳ ಮೇಲೆ, ಭಾವನೆಗಳ ಮೇಲೆ ಯಾರು ಈ ರೀತಿ ಮಾನಸಿಕ ಅಸ್ವಸ್ಥರಾಗಿರುವಂಥವರೇ ಇದನ್ನು ವಾಂಟೆಡ್ಲಿ ಮಾಡಿದ್ದಾರೆ ಮತ್ತು ಬೇಗದಲೇ ಮಾಡಿರುವಂಥ ಘಟನೆ ಅಂತೇಳಿ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೆ. ಒಂದು ಬಾಲವೀರಾಂಜನೇಯ ಪುರಾತನವಾದಂಥ ದೇವಸ್ಥಾನದಲ್ಲಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅಂದರೆ ಅನುಮಾನ ಕಿಡಿಗೇಡಿಗಳು ಅಥವಾ ನಾಯಿ ತಂದು ಹಾಕಿರೋದು ಈ ಥರದ್ದೆಲ್ಲ ಇದೆ. CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ರೆ ಪ್ರಾಥಮಿಕ ಹಂತದಲ್ಲಿ ಏನು ಗೊತ್ತಾಗ್ತಾ ಇದೆ ಸುಳಿವು? ಖಂಡಿತವಾಗ್ಲೂ ನೀತಿ. ಈಗ ಸದ್ಯ ಬಳ್ಳಾರಿ ಆಂಜನೇಯ ದೇಗುಲದಲ್ಲಿ ಮಾಂಸದ ಮೂಳೆ ತುಂಬಿದ ಪ್ಲಾಸ್ಟಿಕ್ ಕವರ್ ಕೂಡ ಪತ್ತೆಯಾಗಿದೆ. ಈ ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಹಿಂದೆ ಕಿಡಿಗೇಡಿಗಳ ಕೃತ್ಯ ಇದೆಯೋ ಅಥವಾ ನಾಯಿಗಳ ತಂದು ಹಾಕಿದೆಯೋ ಅನ್ನೋದನ್ನ ಪೊಲೀಸರು ಕೂಡ ಈಗ ಕೆಲವು ತನಿಖೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಬಳ್ಳಾರಿ ಹೃದಯ ಭಾಗದಲ್ಲಿ ಬರುವಂತ ನಾಗಲಕೇರಿ ಪ್ರದೇಶದಲ್ಲಿ ಬಾಲ ಆಂಜನೇಯ ದೇವಸ್ಥಾನ ಇದು. ಆಂಜನೇಯ ದೇವಸ್ಥಾನಕ್ಕೆ ಮೊಟ್ಟ ಮೊದಲಿಗೆ ಅರ್ಚಕರು ಕೂಡ ಬಂದು ಪೂಜೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಘಟನೆಯನ್ನ ನೋಡ್ತಾರೆ. ನೋಡಿದಂತ ಸಂದರ್ಭದಲ್ಲಿ ಅವರು ಈ ದೇವಸ್ಥಾನ ಟ್ರಸ್ಟ್ ಸಿಬ್ಬಂದಿಗಳಿಗೆ ಅವ್ರಿಗೆಲ್ಲ ತಿಳಿಸುವಂತ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಬಿಜೆಪಿಯ ಹಿಂದೂ ಕಾರ್ಯಕರ್ತರು ಕೂಡ ಇದ್ರ ಬಗ್ಗೆ ಗಮನಕ್ಕೆ ಬರುತ್ತೆ. ಜೊತೆಗೆ ಅನೇಕ ಪ್ರಮುಖ ಮುಖಂಡರು ಸಹ ಈ ಕಡೆ ದೇವಸ್ಥಾನದತ್ತ ಬಂದಿರುವಂತದ್ದು ಕೂಡ ಇದೆ. ದೇವಸ್ಥಾನದ ಬಂದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನ್ ಹಾಳಿ ಕವರ್ ನಲ್ಲಿ ಕೆಲವೊಂದಿಷ್ಟು ಮೂಳೆಗಳು
ಮೂಳೆಗಳು ಕೂಡ ಇರುತ್ತೆ. ಆ ಮೂಳೆಗಳನ್ನ ಯಾರೋ ಕಿಡಿಗೇಡಿ ಕೃತ್ಯಗಳೇ ಈ ರೀತಿಯಾಗಿ ತಂದು ಹಾಕಿದ್ದಾರೆ ಮತ್ತು ಹಿಂದೂ ಧಾರ್ಮಿಕ ದೇವಸ್ಥಾನಗಳಿಗೆ ಅಪಪ್ರಚಾರ ಮಾಡಬೇಕು, ದೇವಸ್ಥಾನಗಳಿಗೆ ಧಕ್ಕೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಬಿಜೆಪಿ ನಾಯಕರ ಕೂಡ ಆರೋಪ ಕೂಡ ಆಗಿದೆ. ಈ ಆರೋಪ ಒಂದು ಕಡೆ ಆದ್ರೆ ಈಗ ಕೆಲವೊಂದಿಷ್ಟು ಇಲ್ಲಿ ಅಕ್ಕಪಕ್ಕದ ಜನರ ಹೇಳುವಂತದ್ದೇನೆಂದ್ರೆ ಇಲ್ಲ, ಈ ಏರಿಯಾದಲ್ಲಿ ಅತಿ ಹೆಚ್ಚಾಗಿ ಬೀದಿ ನಾಯಿಗಳು ಇರೋದ್ರಿಂದಾಗಿ ಬೀದಿ ನಾಯಿಗಳು ಏನಾದ್ರೂ ತಂದು ಎಸೆದು ಹೋಗಿರಬಹುದು ಅನ್ನುವಂಥದ್ದನ್ನ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಕಡೆ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ನಿಜಕ್ಕೂ ಯಾರು ಈ ಘಟನೆ ಮಾಡಿದ್ರು ಅಂದ್ರೆ ಬೀದಿ ನಾಯಿಗಳು ತಂದು ಹಾಕಿದ್ದು ಒಂದು ಕಡೆ ಆದ್ರೆ ಆಯ್ತಾ, ಅಥವಾ ಯಾರೋ ಕಿಡಿಗೇಡಿಗಳು ಬೇಕು ಅಂತಾನೆ ಈ ಕೃತ್ಯವನ್ನ ಮಾಡ್ತಾರ ಅನ್ನುವಂಥದ್ದು ಪೊಲೀಸರ ಬಲ್ಲ ಮಾಹಿತಿಗಳಿಂದ ತಿಳಿದು ಬರ್ಬೇಕಾಗುತ್ತೆ. ಸದ್ಯ ಈಗ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಯಾವುದೇ ರೀತಿಯಾಗಿ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನ ಮುಂಭಾಗದಲ್ಲಿ ಧರಣಿ ಕೂತ್ಕೊಳ್ಳೋ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಮತ್ತು ಅವರನ್ನ ಮನವೊಲಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳುವಂತ ಆರೋಪ ಒಂದೇ, ಇದನ್ನ ಯಾವುದೇ ರೀತಿಯಾಗಿ ಬೀದಿ ನಾಯಿಗಳು ತಂದು ಹಾಕಿಲ್ಲ, ಬೇಕು ಅಂತಾನೆ ಕಿಡಿಗೇಡಿಗಳು ಈ ರೀತಿಯಾದಂತ ಕೃತ್ಯವನ್ನ ಮಾಡಿದ್ದಾರೆ. ಅವರನ್ನ ಬಂಧಿಸುವಂತ ಕೆಲಸ ಮಾಡಿ ನಮ್ಮನ್ನ ಇಲ್ಲಿಂದ ಸಲ್ಲಿಸುವಂತ ವ್ಯವಸ್ಥೆ ಮಾಡಬೇಡಿ, ದಯವಿಟ್ಟು ಇದಕ್ಕೊಂದು ನ್ಯಾಯ ಕೊಡಿಸಿ. ನಮ್ಮ ಹಿಂದೂ ಧರ್ಮಗಳ ದೇವಸ್ಥಾನ ಇದು, ದೇವಾಲಯ ಇದು, ಈ ದೇವಾಲಯಗಳಿಗೆ ಧಕ್ಕೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಆ ಕಿಡಿಗೇಡಿಗಳನ್ನ ಮೊದಲು ಅರೆಸ್ಟ್ ಮಾಡಿ ಅಂತೇಳಿ ಅವರ ವಾದ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಪೊಲೀಸ್ ಠಾಣೆಯ 3 ಸಿಪಿಐಗಳು ಕೂಡ ಸ್ಥಳದಲ್ಲಿದ್ದಾರೆ. ಮುರುಸ್ಪೇಟೆ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಹಾಗೂ ಕೌಲ್ ಬಜಾರ್ ಆಗಿರ್ಬೋದು. ಕೌಲ್ ಬಜಾರ್ ಅನ್ನೋ ವ್ಯಾಪ್ತಿಯಲ್ಲಿ ಬರುವಂತ ಇದಾಗಿದ್ರಿಂದಾಗಿ ಕೌಲ್ ಬಜಾರ್ ಪೊಲೀಸರು ಕೂಡ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸಂಗ್ರಹ ಸಹ ಮಾಡ್ತಾ ಇದ್ದಾರೆ. ಈ ಸುತ್ತಮುತ್ತಲೂ ಕೂಡ ಈಗಾಗಲೇ KSRP ತುಕಡಿಗಳನ್ನ ಕೂಡ ಹಾಕಲಾಗಿದೆ. ಸಾಕಷ್ಟು ಬಿಗಿ ಭದ್ರತೆಯೆಲ್ಲ ಕೂಡ ವ್ಯವಸ್ಥೆಯನ್ನು ಪೊಲೀಸರು ಕೂಡ ಒಂದು ಕಡೆ ಮಾಡಿಕೊಂಡು, ಜೊತೆಗೆ ಈ ಸ್ಥಳೀಯರ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಾಗುವಂತ ಕೆಲಸವನ್ನ ಪೊಲೀಸರು ಸಹ ಮಾಡ್ತಾ ಇದ್ದಾರೆ. ನೀತಿ, ಫೈನ್, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗೆ.